ನಂದುವುದೇ ಹೃದಯದ ಜ್ವಾಲೆ ಭಾಗ 2. ಅಗಸ್ತ್ಯ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಸಮೀಕ್ಷಾಳ ಮಂಚದತ್ರ ಬಂದು ಅವಳ ಪಕ್ಕದಲ್ಲೇ ಕುಳಿತುಕೊಂಡ. ಅವಳ ಕೈಗಳನ್ನು ತನ್ನ ಕೈಗೆ ತಕ್ಕೊಂಡು ಆ ಮುಗ್ಧ ಹುಡುಗಿ ಸಂಪೂರ್ಣವಾಗಿ ಕೋಮಾಗಿ ಜಾರಿದ್ದಾಳೆ ಅನ್ನೋ ಸತ್ಯ ಅವನ ಎದೆಯನ್ನೇ ಇರಿಯಿತು. ಆ ಹಾಲಿನಂತಿದ್ದ ಬಡ ಹುಡುಗಿ ಅದೆಂಥ ಘೋರ ಆಘಾತವನ್ನು ಸಹಿಸ್ಕೊಂಡಿರ್ಬೋದು. ಆ ಕೃತಜ್ಞ ಪ್ರಜ್ವಲ್ ತನ್ನ ತಂಗಿಯ ಶೀಲವನ್ನು ಅಪಹರಿಸುವಾಗ ಆ ಪುಟ್ಟ ಜೀವ ಅದೆಷ್ಟು ನೋವಿನಿಂದ ನರಳಿ ಕಣ್ಣೀರಾಕಿರ್ಬೋದು. ಅಗಸ್ತ್ಯನ ಮೈ ಒಂದು ಕ್ಷಣ ರೋಮಾಂಚನಗೊಳ್ತು. ಆ ರಾಕ್ಷಸ ಎಷ್ಟೊಂದು ಕರಾಳವಾಗಿ ಎಷ್ಟೊಂದು ದಿನಗಳಿಂದ ಇದೆಲ್ಲವನ್ನ ಪ್ಲ್ಯಾನ್ ಮಾಡಿರ್ಬೋದು. ಸಮೀಕ್ಷಾಳ ಬೆಡ್ರೂಮ್ ಮತ್ತು ಬಾತ್ರೂಮ್ನಲ್ಲಿ ಅವಳಿಗೆ ತಿಳಿಯದಂಗೆ ಲೆಕ್ಕವಿಲ್ಲದಷ್ಟು ಹಿಡನ್ CCTV ಕ್ಯಾಮರಾಗಳನ್ನು ಅಳವಡಿಸಲಾಗಿತ್ತು. ಅವಳ ಪವಿತ್ರವಾದ ದೇಹದ ಅಶ್ಲೀಲ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿದ್ದ ಆ ನಯವಂಚಕನ ಕ್ರೌರ್ಯನೆದು ಅಗಸ್ತ್ಯನ ಇಡೀ ಶರೀರ ಕೋಪದಿಂದ ನಡುಗ್ತಾ ಇತ್ತು. ಅಗಸ್ತ್ಯನ ಕಣ್ಣು ಮುಂದೆ ಸಮೀಕ್ಷಾ ಚಿಲಿಪಿಲಿ ಎನ್ನುತ್ತಾ ಇಡೀ ಮನೆ ತುಂಬ ನಗುತ್ತಾ ಓಡಾಡ್ತಿದ್ದ ಹಳೆಯ ಸುಂದರ ದಿನಗಳು ನೆನಪಾದವು. ಅವಳ ಆ ಕಣ್ಣಿನ ನಗುವೆ ಇಡೀ ಮನೆಗೆ ದೊಡ್ಡ ಬೆಳಕಾಗಿತ್ತು. ಪ್ರತಿ ವರ್ಷ ಹಠ ಮಾಡಿ ತನ್ನ ಕೈಗೆ ರಾಖಿ ಕಟ್ತಾ ಇದ್ದಂಥ ಆ ಕ್ಷಣ, ತನಗೆ ಬೇಕಾದ ವಸ್ತುವಿಗಾಗಿ ಮುದ್ದಾಗಿ ಹಠ ಮಾಡ್ತಿದ್ದ ಆ ಮುಖ, ಸಿಟ್ಟು ಮಾಡಿಕೊಂಡು ಮೂಲೆ ಸೇರ್ತಿದ್ದ ಆ ತುಂಟತನ, ಆ ಸಮೀಕ್ಷಾಳಲ್ಲಿ ಎಷ್ಟು ಭಾವನೆಗಳಿದ್ವು. ಆದರೆ ಇವತ್ತು ಎಲ್ಲ ಸುಂದರ ಭಾವನೆಗಳನ್ನು ಕಳೆದುಕೊಂಡ ಕೇವಲ ಒಂದು ಜೀವಂತ ಶವ. ಆ ಚಳಿಕೋಣೆಯ ಹಾಸಿಗೆಯ ಮೇಲೆ ಮಲಗಿದ್ದಾಳೆ. ಕ್ಷಣಾರ್ಧದಲ್ಲೇ ಅವಳ ಇಡೀ ಸಂತೋಷದ ಪ್ರಪಂಚವನ್ನೇ ಧೂಳೀಪಟ ಮಾಡಿದ್ದ ಆ ಒಬ್ಬ ವ್ಯಕ್ತಿಯಿಂದಾಗಿ ಅವಳು ಇಂದು ಒಳಗೊಳಗೆ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾಳೆ. ಅಗಸ್ತ್ಯ ಸಮೀಕ್ಷಾಳ ನಿರ್ಜೀವ ಕೈಯನ್ನು ಬಿಗಿಯಾಗಿ ಹಿಡ್ಕೊಂಡು ಕಣ್ಣೀರನ್ನು ತಡೆಯುತ್ತಾ ಗದ್ಗದಿತ ಧ್ವನಿಯಲ್ಲಿ ಶಪಥ ಮಾಡ್ದ. ನನ್ನನ್ನು ಕ್ಷಮಿಸ್ಬಿಡು. ಒಬ್ಬ ಅಣ್ಣನಾಗಿ ನಿನ್ನ ಗೌರವವನ್ನು ಕಾಯೋಕ್ಕೆ ಆಗಲೇ ಇಲ್ಲ. ಆದರೆ ನಿನ್ನ ಅಣ್ಣ ನಿನಗೆ ಮಾತು ಕೊಡ್ತಾನೆ. ನಿನ್ನ ಇಂಥ ಸ್ಥಿತಿ ಕಾರಣ ಆದ ಪ್ರಜ್ವಲ್ನ ನಡು ರಸ್ತೆಯಲ್ಲಿ ಕತ್ತರಿಸಿ ನಾಯಿಗಳಿಗಾಗ್ತೀನಿ. ನನ್ನ ಈ ಕೈಗೆ ನಾನು ರಾಖಿ ಕಟ್ಟಿಸ್ಕೊಳ್ಳೋದಿಲ್ಲ. ಅವನು ನನ್ನ ಕಾಲಿಗೆ ಬಿದ್ದು ತನಗೆ ಸಾವು ಕೊಡುವಂಥ ಬೇಡುವ ಪರಿಸ್ಥಿತಿಗೆ ನಾನು ಅವನನ್ನು ತರದೆ ಬಿಡಲ್ಲ. ಇದು ನಿನ್ನ ಅಣ್ಣನ ಪ್ರತಿಜ್ಞೆ. ಕೇವಲ ಪ್ರಜ್ವಲ್ ಅಷ್ಟೇ ಅಲ್ಲ, ನಿನಗೆ ಸಿಕ್ಕ ಈ ನರಕಕ್ಕೆ ಪ್ರತಿಯಾಗಿ ಅವನ ಪ್ರಾಣದಂತಿರುವ ಶಾರ್ವರಿಯೂ ಕೂಡ. ಬದುಕನ್ನು ನಾನು ಜೀವಂತವಾಗಿ ನರಕ ಮಾಡ್ತೀನಿ. ಅಗಸ್ತ್ಯ ಹಾಗೆ ಹೇಳ್ತಿದ್ದಾಗೆ ಅವನ ಮನಸ್ಸಿನಲ್ಲಿ ಶಾರ್ವರಿ ನಡುಗುವ ಕಣ್ಣೀರು ತುಂಬಿದ ಮುಖ ಮಿಂಚು ಹೋಯಿತು. ಮರುಕ್ಷಣವೇ ಅವನ ಮುಖಭಾವ ಕ್ರೌರ್ಯದ ತುತ್ತ ತುದಿಗೆ ತಲುಪಿತು. ಅಗಸ್ತ್ಯ ರೋಷದಿಂದ ಎದ್ದು ನಿಂತು ಆ ಕೋಣೆಯಿಂದ ಹೊರನಡೆದ. ಸೇಡಿನ ಜ್ವಾಲೆಯಲ್ಲಿ ಬೆಂದು ಹೋಗಿದ್ದ ಅಗಸ್ತ್ಯ ಸೀದಾ ಕಾರನ್ನು ತಂದು ಶಾರ್ವರಿಯ ಬಂಧಿಸಿಟ್ಟಿದ್ದಂತಹ ಆ ಬಂಗಲೆಯ ಹತ್ತಿರ ತಂದ. ಕಾರ್ನಿಂದ ಇಳಿದವನೇ ಬಿರುಗಾಳಿಯಂತೆ ನೇರವಾಗಿ ಬಂಗಲೆಯ ಒಳಗೆ ನುಗ್ದ. ಅವನು ಅತಿ ಹೆಚ್ಚು ಕೋಪದಿಂದ ರೌದ್ರಾವತಾರ ತಾಳಿ ಬರುತ್ತಿರುವುದನ್ನು ಕಂಡ ಕಾವಲುಗಾರ ಜೀವ ಭಯದಿಂದ ತಲೆಬಾಗಿ ಪಕ್ಕಕ್ಕೆ ಸರಿದು ನಿಂತ. ಅಗಸ್ತ್ಯ ಬಂಗಲೆಯ ಒಳಗೆ ಕಾಲಿಡ್ತಿದ್ದಂಗೆ ಸಿಂಹಗರ್ಜನೆಯ ಧ್ವನಿಯಲ್ಲಿ ಮೊದಲು ಕೂಗಿದ್ದೆ ಶಾಂತ ಅಂತ. ಅವನ ಆ ಭೀಕರ ಧ್ವನಿ ಕೇಳಿ ಇಡೀ ಮನೆಯೇ ನಡುಗಿದಂತಾಯಿತು. ಶಾಂತ ಧಾವಂತದಿಂದ ಓಡ್ಬಂದು ಅಗಸ್ತ್ಯನ ಮುಂದೆ ಕೈ ಮುಗಿದು ತಲೆಬಾಗಿ ನಿಂತ. ಹೌದು 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 ಅಂತ ಹೇಳುತ್ತಾ ನಡುಗುತ್ತಾ ಅಗಸ್ತ್ಯ ಅವಳನ್ನೇ ದಿಟ್ಟಿಸುತ್ತಾ ಕಠೋರವಾಗಿ ಕೇಳಿದ್ದ. ಆ ಹುಡುಗಿಯಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತ ಎಲ್ಲದಕ್ಕೂ ಆಕೆ ಭಯಭೀತಳಾಗಿ ಉತ್ತರಿಸ್ತಿದ್ಲು. ಸರ್, ಅದು ಅವಳು ತನ್ನ ಕೋಣೆಯಲ್ಲೇ ಇದ್ದಾಳೆ ಸರ್. ಅವಳೇನು ಇಲ್ಲಿ ತೊಂದರೆ ಕೊಡಲೇ ಇಲ್ಲ ಸರ್ ಅಂತ ಹೇಳಬೇಕಾದ್ರೆ ಅಗಸ್ತ್ಯನ ಧ್ವನಿಯಲ್ಲಿ ತಣ್ಣನೆಯ ಕ್ರೌರ್ಯವಿತ್ತು. ಶಾಂತ ತಡಬಡಾಯಿಸುತ್ತಾ, ಸರ್, ಅದು ಅವಳು ಒಳಗಿನಿಂದ ಕೋಣೆಯ ಬಾಗಿಲಿಗೆ ಬೀಗ ಹಾಕೊಂಡ್ಬಿಟ್ಟಿದ್ದಾಳೆ ಸರ್. ನನ್ನನ್ನು ಒಳಗೆ ಹೋಗೋಕ್ಕೆ ಬಿಡ್ತಾನೇ ಇಲ್ಲ. ನಿನ್ನೆಯಿಂದ ಒಂದು ತುತ್ತು ಊಟನೂ ಕೂಡ ಮುಟ್ಟಿಲ್ಲ ಸರ್. ಬಾಗಿಲು ತೆಗೆಯುವಂತೆ ನಾನು ಎಷ್ಟೇ ಬಲವಂತ ಮಾಡಿದ್ರೂ ಬಾಗಿಲನ್ನು ತೆಗಿತಾ ಇಲ್ಲ ಸರ್. ಅವಳು ಅದು ನಿಜ ಒಪ್ಪಿಸಿದ್ಲು. ಅದನ್ನು ಕೇಳ್ತಿದ್ದಂಗೆ ಅಗಸ್ತ್ಯನ ಮುಖಭಾವ ಕಡುಗತ್ತಲೆಯಂತೆ ಕಪ್ಪಾಯಿತು. ಕಣ್ಣುಗಳಲ್ಲಿ ಕ್ರೋಧದ ಕಿಡಿ ಆರ್ತು. ಕೋಣೆಯ ಬಾಗಿಲು ತೆರಲಿಲ್ವಾ? ಹಾಗಾದರೆ ಆ ಪುಟಾಣಿ ಹುಡುಗಿ ನನ್ನ ಮನೆಯಲ್ಲೇ ಇದ್ಕೊಂಡು ನನಗೆ ಸವಾಲನ್ನು ಹಾಕ್ತಿದ್ದಾಳ? ಪರವಾಗಿಲ್ಲ, ಅವಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗಲೇ ಅವಳಿಗೆ ಸರಿಯಾದ ಪಾಠ ಕಲಿಸ್ತೀನಿ ಎಂದು ಮೆಟ್ಟಿಲುಗಳನ್ನು ಹತ್ತಿ ಅವಳ ಕೋಣೆಯ ಕಡೆಗೆ ನಡೆದ. ದೆವ್ವದ ಧ್ವನಿ ಮತ್ತು ಧೂಳೀಪಟವಾದ ಬಾಗಿಲು. ಇನ್ನೊಂದೆಡೆ ಕೋಣೆಯ ಒಳಗೆ ಶಾರ್ವರಿ ತೀವ್ರವಾದ ಮಾನಸಿಕ ಮತ್ತು ದೈಹಿಕ ನರಳುವಿಕೆಯಿಂದ ತತ್ತರಿಸ್ತಾ ಇದ್ಲು. ಅವಳು ತನ್ನ ಎರಡೂ ಮೊಣಕಾಲುಗಳನ್ನು ಎದೆಗಪ್ಪಿಕೊಂಡು ಹಾಸಿಗೆಯ ಒಂದು ಮೂಲೆಯಲ್ಲಿ ಮುದುಡಿ ಕುಳಿತಿದ್ಲು.
ಅವಳ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಸುರಿತಾನೇ ಇತ್ತು. ಅಷ್ಟರಲ್ಲೇ ಬಾಗಿಲಿನ ಹೊರಗಿನಿಂದ ಅಗಸ್ತ್ಯನ ಆ ಕರಾಳ ಕಟುಧ್ವನಿ ಕೇಳಿಸಿಯೇ ಬಿಟ್ಟಿತ್ತು. ಶಾರ್ವರಿ ಕನ್ನ, ಈಗಲೇ ಬಾಗಿಲನ್ನ ತೆರೆ. ಅಗಸ್ತ್ಯನ ಗಂಭೀರ ಹಾಗೂ ರಾಕ್ಷಸ ಧ್ವನಿ ಕಿವಿಗೆ ಬೀಳ್ತಾ ಇದ್ದಂಗೆ ಶಾರ್ವರಿಯ ಬೆನ್ನು ಮೂಳೆಯಲ್ಲಿ ಇದ್ದಕ್ಕಿದ್ದಂತೆ ಭಯದ ಬಿರುಗಾಳಿ ಬೀಸ್ತು. ಇಡೀ ಶರೀರದಲ್ಲಿ ಗಲಿಬಿಲಿ ಉಂಟಾಯಿತು. ಅವಳ ಹೃದಯ ಹೆದರಿಕೆಯಿಂದ ಎದೆ ಸೀಳ್ಕೊಂಡು ಬರುವಷ್ಟು ವೇಗವಾಗಿ ಬಡಿಯೋಕೆ ಪ್ರಾರಂಭಿಸಿತು. ಶಾರ್ವರಿಯ ಇಡೀ ಹಣೆಯ ಮೇಲೆ ಬೆವರು ಮುತ್ತುಗಳಂತೆ ಸುರಿಯತೊಡಗಿದ್ವು. ಅವಳು ಭಯದಿಂದ ಹಾಸಿಗೆಯ ಮತ್ತೊಂದು ಮೂಲೆಗೆ ಜರುಗಿ ಇನ್ನೂ ಕಿರಿದಾಗಿ ಮುದುಡಿಕೊಂಡ್ಳು. ಮರುಕ್ಷಣವೇ ಹೊರಗಿನಿಂದ ಅತ್ತ ಅಗಸ್ತ್ಯನ ಧ್ವನಿ ಅಬ್ಬರಿಸಿತು. ನಾನು ನಿನಗೆ ಕೊನೆಯ ಬಾರಿ ಹೇಳ್ತಾ ಇದ್ದೀನಿ ಶಾರ್ವರಿ, ಬಾಗಿಲು ತೆರೆ. ನನ್ನ ತಾಳ್ಮೆಯನ್ನು ಪರೀಕ್ಷಿಸೋಕೆ ಹೋಗ್ಬೇಡ, ಆಮೇಲೆ ಪರಿಣಾಮ ತುಂಬ ಕೆಟ್ಟದಾಗಿರತ್ತೆ. ಶಾರ್ವರಿ ಈ ಬಾರಿ ಎಲ್ಲಿಲ್ಲದ ಧೈರ್ಯವನ್ನು ಒಟ್ಟುಗೂಡಿಸ್ಕೊಂಡು ಒಳಗಿನಿಂದಲೇ ಗಟ್ಟಿಯಾಗಿ ಕಿರಿಚಿದ್ಲು. ನಾನು ಜನ್ಮದಲ್ಲೂ ಬಾಗಿಲು ತೆರೆಯಲ್ಲ. ನಿನಗೆ ಏನು ಬೇಕೋ ಅದನ್ನು ಮಾಡ್ಕೋ, ಆದರೆ ನನ್ನ ಎದುರು ಮಾತ್ರ ಬರಬೇಡ. ಶಾರ್ವರಿಯ ಈ ಮೊಂಡುತನದ ಮಾತುಗಳನ್ನು ಕೇಳಿದ ಅಗಸ್ತ್ಯನ ಮುಖಭಾವ ಅತ್ಯಂತ ಅಪಾಯಕಾರಿಯಾಗಿ ಬದಲಾಯಿತು. ಮರುಕ್ಷಣವೇ ತನ್ನ ಇಡೀ ದೇಹದ ಬಲವನ್ನು ಉಪಯೋಗಿಸಿ ಬಾಗಿಲಿಗೆ ಬಲವಾಗಿ ಒಂದು ಒದೆ ಕೊಟ್ಟನು. ಡಬಾರ್ ಎಂಬ ಭೀಕರ ಶಬ್ದದೊಂದಿಗೆ ಆ ಗಟ್ಟಿಮುಟ್ಟಾದ ಬಾಗಿಲು ಮುರಿದು ಪುಡಿಪುಡಿಯಾಯಿತು. ಆ ಭೀಕರ ಶಬ್ದಕ್ಕೆ ಶಾರ್ವರಿ ಭಯದಿಂದ ಜೋರಾಗಿ ನಡುಗು ಹೋದ್ಲು. ಅವಳ ಕೈಕಾಲುಗಳು ಅಕ್ಷರಶಃ ಮರಗಟ್ಟಿ ರಕ್ತ ಎಪ್ಪುಗಟ್ಟಿದಂತಾಯಿತು. ಅವಳು ಆ ಒಂದು ಕಾಮುಕ ರಾಕ್ಷಸನಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಕೋಣೆಯ ಬೀಗ ಹಾಕ್ಕೊಂಡಿದ್ಲು. ಆದರೆ ಅವನು ಇಷ್ಟು ಕ್ರೂರವಾಗಿ ಬಾಗಿಲನ್ನೇ ಒಡೆದು ಒಳಗೆ ಬರ್ತಾನೆ ಅಂತ ಅವಳು ಕಡುಗನಸಿನಲ್ಲೂ ಕೂಡ ಯೋಚನೆ ಮಾಡೇ ಇರಲಿಲ್ಲ. ಅಗಸ್ತ್ಯ ನಿಧಾನವಾಗಿ ಶಾರ್ವರಿಯ ಕಡೆಗೆ ಹೆಜ್ಜೆಗಳನ್ನಿಡುತ್ತಾ ನಡೆದ. ಅವನ ಅಪಾಯಕಾರಿ ರೌದ್ರ ಮುಖವನ್ನು ನೋಡ್ತಿದ್ದಂಗೆ ಶಾರ್ವರಿಯ ಜೀವ ಭಯ ನೂರ್ಮಡಿಯಾಯಿತು. ಅವಳು ಮತ್ತಷ್ಟು ಜೋರಾಗಿ ಬೆವರಲು ತೊಡಗಿದ್ಲು. ಸಾವಿಗೂ ಸಿಗದ ಮುಕ್ತಿ. ಶಾರ್ವರಿಯ ಹತ್ತಿರ ಬಂದ ಅಗಸ್ತ್ಯನ ಕಣ್ಣುಗಳು ಮೊದಲು ಮೇಜಿನ ಮೇಲಿದ್ದ ಊಟದ ತಟ್ಟೆ ಕಡೆಗೆ ಹೋದವು. ತಟ್ಟೆಯಲ್ಲಿದ್ದ ಊಟ ಹಾಗೆ ಇತ್ತು. ಅವಳು ಒಂದು ತುತ್ತೂ ಮುಟ್ಟಿಲ್ಲ. ಅಗಸ್ತ್ಯ ಶಾರ್ವರಿಯನ್ನ ಕಣ್ಣು ಕಿರಿದುಗೊಳಿಸಿ ದಿಟ್ಟಿಸುತ್ತಾ ಕಠೋರ ಧ್ವನಿಯಲ್ಲಿ ಕೇಳ್ದ, ಊಟ ಯಾಕೆ ಮಾಡಲಿಲ್ಲ ನೀನು? ಶಾರ್ವರಿ ಹೇಗೋ ತನ್ನ ನಡುಗ್ತಿದ್ದ ಧ್ವನಿಯನ್ನು ನಿಯಂತ್ರಿಸಿಕೊಂಡು ಕಣ್ಣಲ್ಲಿ ಆಕ್ರೋಶ ತುಂಬಿಕೊಂಡು ಹೇಳಿದ್ಲು, ನನಗೆ ನಿನ್ನ ಮನೆಯ ಅನ್ನ ತಿನ್ನೋಕೆ ಇಷ್ಟ ಇಲ್ಲ. ನಾನು ಒಂದು ತುತ್ತು ಅನ್ನನೂ ತಿನ್ನಲ್ಲ. ಈ ನರಕದ ಒಂದು ಹನಿ ನೀರನ್ನು ಕುಡಿಯಲ್ಲ. ನನ್ನನ್ನು ಬಲವಂತ ಮಾಡೋಕೆ ನಿನ್ನ ಕೈಯಿಂದ ಸಾಧ್ಯನೇ ಇಲ್ಲ. ಅದನ್ನು ಕೇಳಿ ಅಗಸ್ತ್ಯ ಕ್ರೂರ ನಗುವಿನೊಂದಿಗೆ ತನ್ನ ಉಬ್ಬುಗಳನ್ನು ಮೇಲಕ್ಕೆತ್ತಿ ಹೇಳಿದ್ದ, ಓಹೋ ಹೌದಾ, ಈ ರೀತಿ ಉಪವಾಸ ಸತ್ಯಾಗ್ರಹ ಮಾಡಿ ಸತ್ತು ಹೋದರೆ ನನ್ನ ಈ ಕಪಿಮುಷ್ಟಿಯಿಂದ ನಿನಗೆ ಮುಕ್ತಿ ಸಿಗುತ್ತೆ ಅಂತ ಏನಾದರೂ ಅಂದ್ಕೊಂಡಿದ್ಯಾ ಹೇಗೆ? ಶಾರ್ವರಿ, ನೀನು ತುಂಬ ದೊಡ್ಡ ತಪ್ಪು ಕಲ್ಪನೆಯಲ್ಲಿದ್ಯಾ. ಬರೆದಿಟ್ಕೋ, ಇನ್ನು ಮುಂದೆ ಸಾಕ್ಷಾತ್ ಆ ಸಾವು ಬಂದರೂ ನಿನ್ನನ್ನು ನನ್ನ ಸೇಡಿನ ಬಂಧನದಿಂದ ಮುಕ್ತಿಗೊಳಿಸೋಕೆ ಸಾಧ್ಯವೇ ಇಲ್ಲ. ಅವನ ಮಾತುಗಳು ಕೋಣೆಯ ಗೋಡೆಗಳಲ್ಲಿ ಪ್ರತಿಧ್ವನಿಸಿದಾಗ ಶಾರ್ವರಿಯ ಕಣ್ಣ ಮುಂದೆ ಕಡುಗತ್ತಲೆ ಆವರಿಸಿದಂತಾಯಿತು. ಅಗಸ್ತ್ಯ ಒಂದೇ ಒಂದು ಹೆಜ್ಜೆಗೆ ಮುನ್ನಡೆದು ಶಾರ್ವರಿಯ ರೇಷ್ಮೆಯಂತಹ ಕೂದಲನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದು ಬಿಗಿಯಾಗಿ ಜಗಿತಾ ಇದ್ದಾನೆ. ಶಾರ್ವರಿ ಅಸಹನೀಯ ನೋವಿನಿಂದ ಗಂಟಲು ಅರಿಯುವಂತೆ ಕಿರ್ಚಿದ್ಲು. ಆದರೆ ಅವಳ ಆರ್ತನಾದ ಅಗಸ್ತ್ಯನ ಕಲ್ಲೆದೆಯ ಮೇಲೆ ಯಾವುದೇ ಪರಿಣಾಮವನ್ನು ಬೀರಲೇ ಇಲ್ಲ. ಅವನು ಮತ್ತೊಂದು ಕೈಯಿಂದ ಅನ್ನದ ತಟ್ಟೆಯಿಂದ ಒಂದು ಹಿಡಿ ಅನ್ನವನ್ನು ಕೂಡ ಎತ್ಕೊಂಡ. ಶಾರ್ವರಿಯ ಬಾಯಿಗೆ ಬಲವಂತವಾಗಿ ಅನ್ನವನ್ನು ತುರುಕೋಕೆ ಶುರು ಮಾಡ್ದ. ಶಾರ್ವರಿ ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನ ಕೈಕಾಲುಗಳನ್ನು ಜೋರಾಗಿ ಒದೆಯುತ್ತಾ ಅವನನ್ನು ತಳ್ಳಲು ಪ್ರಯತ್ನಿಸಿದ್ಲು. ಆದರೆ ಅಗಸ್ತ್ಯನ ಮುಖಭಾವದಲ್ಲಿ ಯಾವುದೇ ಕರುಣೆ ಇರಲಿಲ್ಲ. ಅದು ಕಲ್ಲಿನಂತೆ ತುಂಬ ಕಠೋರವಾಗಿತ್ತು. ಅವನು ಅತ್ಯಂತ ಅಸಭ್ಯವಾಗಿ ನಿರ್ದಯೆಯಂತೆಯೇ ಪರಮಾವಧಿಯನ್ನು ಪ್ರದರ್ಶಿಸ್ತಾ ಇದ್ದ. ಅವಳ ಬಾಯಿಗೆ ಅನ್ನವನ್ನು ತುರುಕುತ್ತಲೇ ಇದ್ದನು. ಶಾರ್ವರಿಯ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿದು ಅನ್ನದೊಂದಿಗೆ ಬೆರೆತಿತ್ತು. ಆ ಅನ್ನವನ್ನು ಉಗುಳಲು ಸಾಧ್ಯವಾಗದೆ ನುಂಗುವುದನ್ನು ಬಿಟ್ಟು ಅವಳಿಗೆ ಬೇರೆ ದಾರಿಯೇ ಇರಲಿಲ್ಲ. ಹೇಗೋ ಬಲವಂತವಾಗಿ ಊಟ ಮುಗಿಸಿದ ನಂತರ ಅಗಸ್ತ್ಯ ಶಾರ್ವರಿಯನ್ನ ಹಾಸಿಗೆ ಮೇಲೆ ರಭಸದಿಂದ ತಳ್ಳಿ, ಒಳ್ಳೆಯ ಹುಡುಗಿ, ಈಗ ನಿನಗಾಗಿ ಒಂದು ಕಡು ಕರಾಳ ಸರ್ಪ್ರೈಸ್ ಕಾದಿದೆ ಅಂತ ಕ್ರೂರವಾಗಿ ನಗ್ತಾನೆ. ಶಾರ್ವರಿ ಬೆದರಿದ ಅಕ್ಕಿಯಂತೆ ತನ್ನ ಕೈಗಳಿಂದ ಕೆನ್ನೆ ಹಾಗೂ ಕಣ್ಣೀರನ್ನು ಒರೆಸ್ಕೊಂಡ್ಳು. ಅಗಸ್ತ್ಯ ತನಗಾಗಿ ಎಂಥ ಕ್ರೂರ ಆಟವನ್ನು ಕಾಯ್ದಿರಿಸಿದ್ದಾನೆಂದು ಅವಳಿಗೆ ಅರ್ಥವೇ ಆಗಲಿಲ್ಲ.
ಆದರೆ ಅದು ಏನೇ ಇರಲಿ ಖಂಡಿತವಾಗಿಯೂ ಒಳ್ಳೆಯದಂತೂ ಆಗಿರೋದಿಲ್ಲ ಎಂಬ ಸತ್ಯ ಅವಳಿಗೆ ಗೊತ್ತಿತ್ತು. ಶಾರ್ವರಿ ಹಾಸಿಗೆಯಿಂದ ಎದ್ದು ನಿಂತು ತನ್ನ ನಡುಗುತ್ತಿದ್ದ ಧ್ವನಿಯನ್ನು ಗಟ್ಟಿಯಾಗಿಸಿಕೊಂಡು ಹೇಳಿದ್ಲು, ಅಗಸ್ತ್ಯ, ನೀನು ಮಾಡ್ತಿರೋದು ಖಂಡಿತ ಸರಿಯಲ್ಲ. ಮೊದಲನೇದಾಗಿ ನನ್ನ ಅಣ್ಣ ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೆ ನಿನ್ನ ಹತ್ತಿರ ಯಾವುದೇ ರೀತಿಯ ಸಾಕ್ಷಿ ಇಲ್ಲ. ಒಂದು ವೇಳೆ ಅವನು ತಪ್ಪು ಮಾಡಿದ್ದೇ ಹೌದಾಗಿದ್ದರೂ ಅದಕ್ಕೆ ನೀನು ನನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋದು ತಪ್ಪು. ಹಾಗೆ ನಾನು ನಿನಗೆ ಯಾವುದೇ ರೀತಿಯ ದ್ರೋಹ ಮಾಡಿಲ್ಲ. ಕಪಿಮುಷ್ಟಿಯ ಗಿಲೋಟಿನ್ ಶಾರ್ವರಿಯಿಂದ ಅಂತಹ ಧೈರ್ಯಶಾಲಿ ಮತ್ತು ಪ್ರತಿರೋಧದ ಧ್ವನಿಯನ್ನು ಕೇಳಿದ ತಡ ಅಗಸ್ತ್ಯನ ಕೋಪ ಮಿತಿಮೀರಿತು. ಸಿಡಿಲಂತೆ ಮುನ್ನುಗ್ಗಿದ್ದವನೇ ಅವಳ ಕುತ್ತಿಗೆಯನ್ನು ತನ್ನ ದೈತ್ಯ ಕೈಯಿಂದ ಬಿಗಿಯಾಗಿ ಹಿಡಿದು ಅಮುಕ್ತಾನೆ. ಶಾರ್ವರಿಯ ಕಣ್ಣುಗಳು ಆಘಾತದಿಂದ ಹೊರಬಂದಂತಾದವು. ಅಗಸ್ತ್ಯ ಅಲ್ಲನ್ನ ಕಡಿತಾ ಅಬ್ಬರಿಸ್ದ, ನಿನ್ನ ಈ ಕೊಳಕು ಬಾಯನ್ನು ಮುಚ್ಚೋ. ಇಲ್ಲಿ ಕೇಳೋ, ಸರಿ ತಪ್ಪುಗಳ ಬಗ್ಗೆ ನಿನ್ನ ಧರ್ಮೋಪದೇಶ ಕೇಳೋಕೆ ನಾನು ಬಂದಿಲ್ಲ. ಇನ್ನು ನಿನ್ನ ಅಣ್ಣನ ವಿರುದ್ಧ ಸಾಕ್ಷಿ ಬೇಕಾ? ಅವನು ನನ್ನ ಮತ್ತು ನನ್ನ ತಂಗಿಯ ಪಾಲಿನ ಪರಮ ಅಪರಾಧಿ ಅಂತ ನನಗೆ ಮನವರಿಕೆ ಆಗೋಕೆ ನನ್ನ ಹತ್ತಿರ ಇರೋ ಸಾಕ್ಷಿಗಳೇ ಸಾಕು. ಇವತ್ತು ನಿನಗೆ ಸಿಗ್ತಿರೋ ಈ ನರಕಕ್ಕೆ ನಿನ್ನ ಆ ಅಣ್ಣನೇ ಕಾರಣ. ಅಗಸ್ತ್ಯ ಕುತ್ತಿಗೆಯನ್ನು ಬಿಗಿಯಾಗಿ ಇಸ್ಕೋದ್ರಿಂದ ಶಾರ್ವರಿಗೆ ಉಸಿರಾಡಲು ತೊಂದರೆಯಾಗುತ್ತೆ. ಗಂಟಲಲ್ಲಿ ಉಸಿರು ಸಿಲುಕಾಕೊಂಡು ಅವಳ ಮುಖವೆಲ್ಲ ಕೆಂಪಗಾಗಿತ್ತು. ಅವಳು ಒದ್ದಾಡುತ್ತಾ ಅವನ ಕಪಿಮುಷ್ಟಿಯನ್ನು ಸಡಿಲಗೊಳಿಸಲು ತನ್ನ ಕೈಗಳಿಂದ ಪ್ರಯತ್ನಿಸಿದ್ಲು. ಅವಳ ಆ ಮರಣ ಹೋರಾಟವನ್ನು ನೋಡಿ ಅಗಸ್ತ್ಯ ಅವಳನ್ನು ಮತ್ತೊಮ್ಮೆ ಹಾಸಿಗೆಯ ಮೇಲೆ ರಭಸದಿಂದ ಎಸಿತಾನೆ. ಶಾರ್ವರಿ ಹಾಸಿಗೆಯ ಮೇಲೆ ಬಿದ್ದು ಜೋರಾಗಿ ಕೆಮ್ಮುತ್ತಾ ದೀರ್ಘವಾಗಿ ಉಸಿರಾಡಲು ಪ್ರಾರಂಭಿಸಿದ್ಲು. ಒಂದು ಕ್ಷಣ ಅವಳಿಗೆ ತನ್ನ ಕೊನೆಯ ಕ್ಷಣಗಳು ಹತ್ತಿರ ಬಂದೇ ಬಿಟ್ವು. ತನ್ನ ಉಸಿರು ಅಲ್ಲೇ ನಿಂತು ಹೋಗ್ತದೆ ಅಂತ ಭಾಸವಾಯಿತು. ಪ್ರಜ್ವಲ್ನ ಹೆಸರು ಕೇಳಿದ ತಕ್ಷಣ ಅಗಸ್ತ್ಯ ತನ್ನ ವಿವೇಚನೆಯನ್ನು ಸಂಪೂರ್ಣವಾಗಿ ಕಳ್ಕೊಂಡ. ಜ್ವಾಲಾಮುಖಿಯಾಗ್ತಿದ್ದ ಅಷ್ಟರಲ್ಲೇ ಬಂಗಲೆಯ ಕೆಲವು ಆಳುಗಳು ಕೈಯಲ್ಲಿ ದೊಡ್ಡದಾದ ಆಕರ್ಷಕ ತಟ್ಟೆಗಳನ್ನು ಹಿಡಿದುಕೊಂಡು ಕೋಣೆಯ ಒಳಗೆ ಬಂದರು. ಅದನ್ನು ನೋಡಿ ಶಾರ್ವರಿ ಸಂಪೂರ್ಣವಾಗಿ ಗೊಂದಲಕ್ಕೊಳಗಾದ್ಲು. ಅಗಸ್ತ್ಯ ತನ್ನ ಮೊದಲ ಹಾಳಿನ ಕೈಯಲ್ಲಿರುವಂತಹ ತಟ್ಟೆ ಹತ್ತಿರ ಹೋಗಿ ನಿಂತ್ಕೊಂಡ. ಅದರ ಮೇಲಿದ್ದ ರೇಷ್ಮೆ ಬಟ್ಟೆಯನ್ನು ಸರಿಸ್ತ ಅದರಲ್ಲಿದ್ದ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಶಾರ್ವರಿಗೆ ತೋರಿಸುತ್ತಾ ಕಠೋರವಾಗಿ ಹೇಳ್ತಾನೆ, ಇದರಲ್ಲಿ ನಿನಗೆ ಯಾವ ಒಡವೆ ಇಷ್ಟನೋ ಅದನ್ನು ಧರಿಸು. ಅದಾದ ನಂತರ ಅವನು ಎರಡನೇ ವ್ಯಕ್ತಿ ಕೈಲಿದ್ದ ತಟ್ಟೆ ಮೇಲಿನ ಬಟ್ಟೆಯನ್ನು ಎಳೆದ. ಅದನ್ನು ನೋಡಿದ ತಕ್ಷಣ ಶಾರ್ವರಿಯ ಕಣ್ಣುಗಳು ಆಘಾತದಿಂದ ಹರಳಿದ್ವು. ಏಕೆಂದರೆ ಆ ತಟ್ಟೆಯಲ್ಲಿ ಅತ್ಯಂತ ಸುಂದರವಾದ ರೇಷ್ಮೆಯ ಕೆಂಪು ಬಣ್ಣದ ವಧುವಿನ ಉಡುಪು ಕೂಡ ಇತ್ತು. ಅಗಸ್ತ್ಯ ಇದೆಲ್ಲವನ್ನ ಯಾಕೆ ಮಾಡ್ತಿದ್ದಾನೆಂದು ಅವಳಿಗೆ ಜನ್ಮದಲ್ಲೂ ಊಹಿಸೋಕೆ ಸಾಧ್ಯವಾಗಲಿಲ್ಲ. ಅಗಸ್ತ್ಯ ಆ ಮದುವೆಯ ಉಡುಪನ್ನು ಶಾರ್ವರಿಯ ಮುಖದ ಮೇಲಕ್ಕೆ ಎಸೆದು ಆರ್ಡರ್ ಮಾಡುವ ಧ್ವನಿಯಲ್ಲಿ ಹೇಳ್ದ, ಬೇಗ ಇವನ್ನೆಲ್ಲವನ್ನ ಧರಿಸಿ ವಧುವಿನ ತರಹ ಬೇಗ ರೆಡಿಯಾಗು. ಇವತ್ತೇ ಈ ಕ್ಷಣದಲ್ಲೇ ನಮ್ಮ ಮದುವೆ ಅಂತ ಹೇಳ್ದ. ಅದನ್ನು ಕೇಳಿದ ಶಾರ್ವರಿಗೆ ತನ್ನ ಉಸಿರೇ ಗಂಟಲಲ್ಲಿ ನಿಂತು ಹೋದಾಗಾಯಿತು. ಇಡೀ ಜಗತ್ತೇ ಸ್ತಬ್ಧವಾದ ಹಾಗೆ ಭಾಸವಾಯಿತು. ಮದುವೆನಾ? ಒಂದು ಕಾಲದಲ್ಲಿ ಅವಳು ಅಗಸ್ತ್ಯನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ಲು. ಅವನು ಕೈ ಹಿಡಿದು ಹೆಂಡತಿ ಆಗಬೇಕೆಂದು ನೂರಾರು ಕನಸುಗಳನ್ನು ಕಂಡಿದ್ಲು ಅನ್ನೋದಂತೂ ನಿಜ. ಆದರೆ ಇಂದಿನ ಈ ಭೀಕರ ಪರಿಸ್ಥಿತಿಯಲ್ಲಿ ಸಂದರ್ಭದಲ್ಲಿ ಅಗಸ್ತ್ಯನನ್ನು ಮದುವೆಯಾಗುವುದು ಅಂದರೆ ಅದು ಅವಳ ಬದುಕಿನ ಅತ್ಯಂತ ಕರಾಳ ದುಸ್ವಪ್ನವಾಗಿತ್ತು. ಇದು ಮದುವೆಯಲ್ಲ, ಜೀವಂತ ಸಮಾಧಿ. ಶಾರ್ವರಿ ಒಮ್ಮೆಲೆ ಹಾಸಿಗೆಯಿಂದ ಎದ್ದು ನಿಂತು ಆಕ್ರೋಶದಿಂದ ಕಿರಿಚಿದ್ಲು. ಇಲ್ಲ, ನಾನು ನಿನ್ನ ಜನ್ಮದಲ್ಲಿ ಮದುವೆಯಾಗಲ್ಲ, ಖಂಡಿತ ಸಾಧ್ಯನೇ ಇಲ್ಲ. ಅವಳು ತನ್ನ ಇಡೀ ಶಕ್ತಿಯನ್ನು ಬಳಸಿ ಅಗಸ್ತ್ಯನನ್ನು ಹಿಂದಕ್ಕೆ ತಳ್ಳಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಬಾಗಿಲಿನ ಕಡೆಗೆ ವೇಗವಾಗಿ ಓಡಿದ್ಲು. ಆದರೆ ಅಗಸ್ತ್ಯ ಶಾರ್ವರಿ ತನ್ನ ಇಡೀ ಶಕ್ತಿಯನ್ನು ಬಳಸಿ ಓಡಲು ಯತ್ನಿಸಿದಾಗ ಅಗಸ್ತ್ಯ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಕಲ್ಲಾದಂತೆ ತನ್ನ ಜಾಗದಲ್ಲೇ ನಿಂತಿದ್ದ. ಅವನು ಕಣ್ಣುಗಳಲ್ಲೇ ತನ್ನ ಗೂಂಡಾಗಳಿಗೆ ಏನೋ ಸನ್ನೆ ಮಾಡ್ತಿದ್ದಾನೆ. ಆಳುಗಳು ಮದುವೆಯ ವಸ್ತುಗಳಿಂದ ತಟ್ಟೆಗಳನ್ನು ಅಲ್ಲೇ ಇಟ್ಟು ಮೌನವಾಗಿ ಹೊರನಡೆದರು. ಮರುಕ್ಷಣವೇ ದೈತ್ಯಾಕಾರದ ಗೂಂಡನೊಬ್ಬ ಓಡ್ತಿದ್ದ ಶಾರ್ವರಿಯ ದಾರಿ ತಡೆದು ನಿಂತ್ಕೊಂತಾನೆ. ಅವಳು ತಪ್ಪಿಸಿಕೊಳ್ಳುವ ಮುನ್ನವೇ ಅವಳನ್ನು ರೇಪ್ ಮಾಡುವಂತೆ ತನ್ನ ಹೆಗಲ ಮೇಲೆ ಎತ್ಕೊಂಡ. ಶಾರ್ವರಿ ತೀವ್ರವಾಗಿ ಒದ್ದಾಡುತ್ತಾ ಅವನ ಬೆನ್ನಿಗೆ ತನ್ನ ಕೈಗಳಿಂದ ಕುಟ್ಟೋಕೆ ಶುರು ಮಾಡ್ತಾಳೆ. ನನ್ನನ್ನು ಬಿಟ್ಟುಬಿಡು, ಕೆಳಗಿಳಿಸು, ನನ್ನನ್ನು ಕೈ ಮುಗಿತೀನಿ, ನನ್ನನ್ನು ಬಿಡು ಅಂತ ಹೇಳಿ ಕಿರ್ಚಾಡ್ತಾ ಇರ್ತಾಳೆ. ಆದರೆ ಆ ವ್ಯಕ್ತಿ ಅವಳ ಆರ್ತನಾದಕ್ಕೆ ಬೆಲೆ ಕೊಡದೆ ತಂದು ಹಾಸಿಗೆ ಮೇಲೆ ರಭಸದಿಂದ ಎಸೆತಾನೆ.
ನಂತರ ಅಗಸ್ತ್ಯನ ಮುಂದೆ ತಲೆಬಾಗಿ ಗೌರವವನ್ನು ಸಲ್ಲಿಸಿ ಕೋಣೆಯಿಂದ ಹೊರ ನಡೀತಾನೆ. ಶಾರ್ವರಿ ಹಾಸಿಗೆ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳೋಕ್ಕೆ ಶುರು ಮಾಡಿದ್ಲು. ಅಗಸ್ತ್ಯ ಅವಳ ಹತ್ತಿರ ಬಂದು ಕಠೋರ ಧ್ವನಿಯಲ್ಲಿ ಹೇಳ್ದ, ನಿನಗೆ ಕೇವಲ ಅರ್ಧ ಗಂಟೆ ಸಮಯ ಕೊಡ್ತೀನಿ, ಸದ್ದಿಲ್ಲದೆ ಪಟ್ ಅಂತ ರೆಡಿಯಾಗೋ. ಇಲ್ಲಿಂದ ಓಡ್ ಹೋಗೋ ಆಲೋಚನೆ ಏನಾದರೂ ಇದ್ದರೆ, ನಿನ್ನ ತಲೆಯಲ್ಲಿದ್ದರೆ ಅದನ್ನು ಈಗಲೇ ಬಿಟ್ಟುಬಿಡು. ಯಾಕಂದರೆ ನನ್ನ ಕಣ್ತಪ್ಪಿಸಿ ಈ ಸಾಮ್ರಾಜ್ಯದಿಂದ ಓಡೋಕೆ ನಿನ್ನ ಕೈಯಿಂದ ಜನ್ಮದಲ್ಲೂ ಸಾಧ್ಯ ಇಲ್ಲ. ಅಗಸ್ತ್ಯ ಅಷ್ಟಕ್ಕೆ ನಿಲ್ಲಿಲ್ಲ. ಹಾಸಿಗೆಯ ಮೇಲೆ ತನ್ನ ಒಂದು ಕಾಲನ್ನಿಟ್ಟು ಮುನ್ನಡೆದವನೇ ಶಾರ್ವರಿಯ ಕೂದಲನ್ನು ಹಿಡಿದು ಮುಖವನ್ನು ಮೇಲಕ್ಕೆ ಎಳಿತಾನೆ. ಅವಳ ಆ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ಒಂದು ಕಾಮುಕ ಕಂಠದಲ್ಲಿ ಪಿಸುಗುಡ್ತಾ, ಬೇಗ ಈ ಮದುವೆ ಉಡುಪನ್ನು ಧರಿಸು ಶಾರ್ವರಿ. ಆಮೇಲೆ ನಿನ್ನ ಮೈ ಮೇಲೆ ಬಟ್ಟೆ ಇರುತ್ತೋ ಇರಲ್ವೋ ಯಾರಿಗೊತ್ತು. ಏಕೆಂದರೆ ಈ ಮದುವೆಯ ನಂತರ ನಮಗೆ ಪ್ರತಿ ರಾತ್ರಿಯೂ ಫಸ್ಟ್ ನೈಟ್ ಆಗಿರುತ್ತೆ, ಪ್ರತಿ ದಿನವೂ ಹನಿಮೂನೇ ಆಗಿರುತ್ತೆ. ಸಿದ್ಧಳಾಗು ಬೇಗ. ನಿನ್ನ ಮೈ ಮೇಲಿರೋ ಬಟ್ಟೆಗಳನ್ನು ಬಿಚ್ಚೋಕಂತೂ ನಾನು ನಿಜವಾಗಿಯೂ ಕಾಯಲು ಸಾಧ್ಯವಿಲ್ಲ ಅಂತ ಹೇಳ್ದ. ಅವನ ಆ ಕೀಳು ಮಾತುಗಳಿಗೆ ಶಾರ್ವರಿಯ ಉಸಿರಿ ನಿಂತಂತಾಯಿತು. ಈ ಕ್ರೂರಿ ಮನುಷ್ಯ ತನಗೆ ಇನ್ನೆಂತಹ ನರಕವನ್ನು ತೋರಿಸಲಿದ್ದಾನೆ ಎಂದು ಯೋಚಿಸಿ ಅವಳ ಶರೀರ ಒಂದು ಕ್ಷಣ ಎಪ್ಪುಗಟ್ಟಿತ್ತು. ಅಗಸ್ತ್ಯ ಅಷ್ಟನ್ನು ಕೇಳಿ ಕೋಣೆಯಿಂದ ಹೊರ ನಡೆದ. ಶಾರ್ವರಿ ಹಾಸಿಗೆಯ ಪಕ್ಕದಲ್ಲೇ ಮುಖ ಹೂತು ಜೋರಾಗಿ ಅಳೋಕ್ಕೆ ಶುರು ಮಾಡಿದ್ಲು. ನನಗೆ ಈ ಮದುವೆ ಬೇಡ, ನಾನು ಏನು ಮಾಡಲಿ, ಓ ದೇವರೇ ದಯವಿಟ್ಟು ನನ್ನನ್ನು ಈ ನರಕದಿಂದ ಕಾಪಾಡು ಅಂತ ಹೇಳಿ ಗೋಳಿಡ್ತಾ ಇದ್ಲು. ಆದರೆ ಅವಳ ಸಹಾಯಕ್ಕೆ ಅಲ್ಲಿ ನೋಡಿದ್ರೆ ಯಾರೂ ಇರಲಿಲ್ಲ. ಕಲ್ಲಿನ ಪ್ರತಿಮೆಯಾದ ರೂಪಸಿ ಸ್ವಲ್ಪ ಸಮಯದ ನಂತರ ಅಗಸ್ತ್ಯ ಕೋಣೆಗೆ ಮರಳಿ ಬರ್ತಾನೆ. ಅವನು ಕಡುಗಪ್ಪು ಬಣ್ಣದ ರೇಷ್ಮೆಯ ಶೇರ್ವಾನಿ ಧರಿಸಿದ್ದ. ಅಂಡರ್ವರ್ಲ್ಡ್ ರಾಜನಂತಿದ್ದ ಅವನ ವ್ಯಕ್ತಿತ್ವಕ್ಕೆ ಆ ಉಡುಪು ಅತ್ಯಂತ ಆಕರ್ಷಕವಾಗಿ ಕಾಣ್ತಾ ಇತ್ತು. ಕೋಣೆಯ ಒಳಗೆ ಬಂದವನೇ ಕನ್ನಡಿಯ ಮುಂದೆ ಕುಳಿತಿದ್ದ ಶಾರ್ವರಿಯ ಮುಖವನ್ನು ನೋಡಿದನು. ಅವಳ ಮುಖದಲ್ಲಿ ಯಾವುದೇ ನಗುವಿನ ಕುರುಹಿರಲಿಲ್ಲ. ಕಣ್ಣುಗಳಿಂದ ನಿರಂತರವಾಗಿ ಧಾರಾಕಾರವಾಗಿ ನೀರು ಹರಿತಾನೆ ಇತ್ತು. ಅವಳು ಕಲ್ಲಿನ ಪ್ರತಿಮೆಯಂತೆ ಶೂನ್ಯ ದೃಷ್ಟಿಯಿಂದ ಆ ಕನ್ನಡಿಯ ಮುಂದೆ ಕುಳಿತೇ ಇದ್ಲು. ಅವಳು ಆ ಕೆಂಪು ಬಣ್ಣದ ಭಾರೀ ಲೆಹಂಗಾ, ಹೊಳೆಯುವ ಚಿನ್ನದ ಆಭರಣಗಳನ್ನು ಧರಿಸಿ ಮೇಕಪ್ ಮಾಡಿಕೊಂಡಿದ್ಲು. ನಿಜ ಹೇಳಬೇಕಂದ್ರೆ ಆ ವಧುವಿನ ಅಲಂಕಾರದಲ್ಲಿ ಶಾರ್ವರಿ ಅಪ್ಸರೆಯಂತೆ ಅತಿ ಸುಂದರವಾಗಿ ಕಾಣ್ತಿದ್ಲು. ಆದರೆ ಅವಳ ಕಣ್ಣುಗಳಲ್ಲಿದ್ದ ಅಗಾಧವಾದ ದುಃಖ, ಕಣ್ಣೀರು ಅವಳು ಒಳಗಿನಿಂದ ಎಷ್ಟೇ ಸತ್ತಿದ್ದಾಳೆ ಅನ್ನೋದು ಸಾರಿ ಸಾರಿ ಹೇಳ್ತಾ ಇತ್ತು. ಯಾವ ಮದುವೆಯ ಮಂಟಪದಲ್ಲಿ ತಾನು ಪ್ರೀತಿಸಿದ್ದಂತಹ ನಾಯಕನ ಕೈ ಹಿಡಿದು ಕುಳಿತುಕೊಳ್ಬೇಕಾಗಿದ್ದು ಅವಳು ನೂರಾರು ಕನಸುಗಳನ್ನು ಕಂಡಿದ್ಲು, ನೂರಾರು ಆಸೆಗಳನ್ನು ಹೊತ್ತಿದ್ಲು. ಆದರೆ ಇವತ್ತು ಅವಳ ಇಚ್ಛೆ ಖಂಡಿತ ಅವನನ್ನು ಮದುವೆಯಾಗುವುದಾಗಿರಲಿಲ್ಲ. ಅತ್ಯಂತ ಸುಂದರವಾದ ಕನಸು ಇಷ್ಟೊಂದು ಭೀಕರ ಕರಾಳ ರಾತ್ರಿಯಾಗಿ ಬದಲಾಗಬಹುದು ಅಂತ ಅವಳು ಊಹೆ ಕೂಡ ಮಾಡಿರಲಿಲ್ಲ. ಅಗಸ್ತ್ಯ ಒಂದು ಕ್ಷಣ ಅವಳ ಆ ದೇವತೆಯಂತಹ ರೂಪವನ್ನು ನೋಡಿ ನಿಂತ ಜಾಗದಲ್ಲಿ ಹೆಪ್ಪುಗಂಟಿ ನಿಂತು ಬಿಟ್ಟನು. ಅವಳ ಆ ಕಣ್ಣುಗಳು ಶಾರ್ವರಿಯ ಮೇಲಿನಿಂದ ಕದಲೇ ಇಲ್ಲ. ಆದರೆ ಮರುಕ್ಷಣವೇ ತಂಗಿ ಸಮೀಕ್ಷಾಳ ಮುಖ ನೆನಪಾಗಿ ಅವಳ ಹತ್ತಿರ ಧಾವಿಸಿದವನು ಗಡುಸಾದ ಧ್ವನಿಯಲ್ಲಿ ಹೇಳಿದ, ಬಾ, ಮದುವೆಯ ಮುಹೂರ್ತ ಸಮಯ ಆಗ್ತಿದೆ. ಶಾರ್ವರಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಎದ್ದು ನಿಂತು ಅಗಸ್ತ್ಯನನ್ನು ನೋಡಿ, ಇದು ಸರಿಯಲ್ಲ ಅಗಸ್ತ್ಯ, ನೀನು ಮಾಡ್ತಿರೋದು ಖಂಡಿತ ಸರಿಯಲ್ಲ ಎಂದು ದೈನ್ಯದಿಂದ ಹೇಳಿದ್ಲು. ಹಾಗಾದರೆ ನೀನು ಕೃತಜ್ಞ ಅಣ್ಣ ಪ್ರಜ್ವಲ್ ಮಾಡಿದ್ದು ಸರಿನಾ? ಸುಮ್ಮನೆ ನಡೆ ಎಂದು ಅಗಸ್ತ್ಯ ಅಲ್ಲು ಕಡಿಯುತ್ತಾ ಶಾರ್ವರಿಯ ಮೃದುವಾದ ಕೈಯನ್ನು ಬಲವಂತವಾಗಿ ಹಿಡಿದು ಕೋಣೆಯಿಂದ ಹೊರಗೆ ಎಳೆದೊಯ್ದ. ಶಾರ್ವರಿಯ ಕಣ್ಣುಗಳಿಂದ ಮತ್ತೆ ಕಣ್ಣೀರು ಜಿನುಗಿತು. ಅಗಸ್ತ್ಯ ಅವಳನ್ನು ಬಲವಂತವಾಗಿ ಎಳೆದುಕೊಂಡು ಹೋಗಿ ತನ್ನ ಐಷಾರಾಮಿ ಕಾರಲ್ಲಿ ಕೂರಿಸಿದ. ತನ್ನ ಸಶಸ್ತ್ರ ಕಾವಲುಗಾರ ಪಡೆಯೊಂದಿಗೆ ಕಾರನ್ನು ವೇಗವಾಗಿ ಸಿಟಿಯ ಹೊರವಲಯದಲ್ಲಿದ್ದ ರಸ್ತೆ ದೇವಸ್ಥಾನಕ್ಕೆ ಆ ಕಡೆಗೆ ಚಲಾಯಿಸಿದ. ಅಲ್ಲಿ ಅವನು ಈಗಾಗಲೇ ಬಲವಂತದ ಮದುವೆಗೆ ಬೇಕಾದ ಎಲ್ಲ ಕರಾಳ ವ್ಯವಸ್ಥೆ ಮಾಡಿಕೊಂಡಿದ್ದ. ಕತೆ ಮುಂದುವರಿಯುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳೋದು ಮರಿಬೇಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಂಡಿದ್ರೆ ಮಾತ್ರ ನಿಮಗೆ ಕತೆ ಬಂತು ಅಂತ ಗೊತ್ತಾಗುತ್ತೆ.